ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದು ಮುಕ್ಕಾಲು ಬಟ್ಲಲ್ಲಿ ಕರ್ಚಿಕಾಯಿ ಮಾಡಿ ತೋರಿಸ್ತೀನಿ ಬನ್ನಿ. ಅರ್ಧ ಬಟ್ಲು ಬೆಲ್ಲ, 1 ಬಟ್ಲು ಮೈದಾ ಹಿಟ್ಟು, ಸ್ವಲ್ಪ ಒಣ ಕೊಬ್ಬರಿ ತುರಿ, 3 ಏಲಕ್ಕಿ ಇದನ್ನು ಹಾಕಿಬಿಟ್ಟು ನಾನು ಇವಾಗ ಕರ್ಚಿಕಾಯಿ ಮಾಡೋದು ತೋರಿಸ್ತೀನಿ. ಇವಾಗ ನಾವೇನಂದರೆ ಈಗ ಸದ್ಯಕ್ಕೆ ನಾವು ಕಡಲೆಪಪ್ಪು ರುಬ್ಕೊಳ್ಳೋಣ. ನೋಡಿ, ಇದು ಸೈಡ್ಗೆ ಇಟ್ಬಿಟ್ಟು ನಾವು ಇವಾಗ ಒಂದು ಜಾರ್ ತೊಗೋಬೇಕು. ಜಾರ್ ತೊಗೊಂಡ್ಬಿಟ್ಟು ನಾವು ಇವಾಗ ಕಡಲೆಪಪ್ಪು ರುಬ್ಕೊಳ್ಳೋಣ. ಇದನ್ನ ನಾನು ಪೌಡ್ರ್ ಮಾಡ್ಕೊಂಬರ್ತೀನಿ, ಬನ್ನಿ. ನೋಡಿ, ಇವಾಗ ನಾನು ಕಡಲೆಪಪ್ಪು ರುಬ್ಕೊಂಬಂದಿದ್ದೀನಿ. ಹಿಂಗೆ ಅರ್ಧ ಮುದ್ದ ತರಿಯಾಗಿ ನಾವು ರುಬ್ಬಿಟ್ಟು ಇವಾಗ ಇದಕ್ಕೆ ನಾವು ಬೆಲ್ಲ ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ನಾವು ಒಣ ಕೊಬ್ಬರಿ ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಇವಾಗ 3 ಏಲಕ್ಕಿ ಏನು ತೊಗೊಂಡಿದ್ದೀವಲ್ಲ, ಏಲಕ್ಕಿ ಹಾಕ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ಇದು ಒಂದು ಸತಿ ನಾವು ರುಬ್ಕೊಂಬರೋಣ, ಬನ್ನಿ. ಇವಾಗ ಈ ಥರ ನಾವು ರುಬ್ಕೊಂಡು ಬರಬೇಕು. ತುಂಬ ದಪ್ಪ ಇರಬಾರ್ದು, ಚೆನ್ನಾಗಿ, ಯಾಕಂದರೆ ಎಲೆ ಒಳಗೆ ತುಂಬೋದಕ್ಕೆ ಎಲ್ಲನೂ ಹಾಕಿಬಿಟ್ಟು ಈ ಥರ ನುಣ್ಣಗೆ ನಾವು ರುಬ್ಕೋಬೇಕು. ನೀವು ಬೆಲ್ಲ ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸಕ್ಕರೆ ತಿನ್ನೋದ್ರಿಂದ ಶುಗರು, ದೊಡ್ಡವ್ರು ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಮಕ್ಕಳಿಗೆ ಎಲ್ಲ ಸಕ್ಕರೆ ಕೊಡೋದ್ರಿಂದ ಶೀತ ಆಗೋ ಚಾನ್ಸ್ ಇರುತ್ತೆ. ಆದಷ್ಟು ನೀವು ಬೆಲ್ಲ ತೊಗೊಂಡ್ಬಿಟ್ಟು ಈ ಥರ ಕರ್ಚಿಕಾಯಿಗಳು, ಉಂಡೆ ಆಗಿರ್ಬೋದು, ಯಾವುದಾದ್ರೂ ಮಾಡಿ ನೀವು ತಿನ್ಬೋದು. ನೋಡಿ, ಇವಾಗ ನಾನು ಒಂದು ಅಗಲವಾಗಿರೋದು ಬಟ್ಲು ತೊಗೋತೀನಿ. ಅದಕ್ಕೆ ಇದನ್ನು ಹಾಕಿಟ್ಕೊತೀನಿ. ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ನಾನು ಹಿಟ್ಟು ಕಲಸೋದು ನಿಮಗೆ ತೋರಿಸ್ತೀನಿ. ಇವಾಗ ನಾವು ಇದನ್ನು ಮುಚ್ಚಿಟ್ಬಿಟ್ಟು ಹಿಟ್ಟು ಕಲಸೋಣ. ನೋಡಿ, ಇದನ್ನು ಮುಚ್ಚಿಬಿಟ್ಟು ಪಕ್ಕಕ್ಕೆ ಇಡೋಣ. ಪಕ್ಕಕ್ಕೆ ಇಟ್ಬಿಟ್ಟು ನಾವು ಇವಾಗ ಒಂದು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಕರ್ಚಿಕಾಯಿ ಮಾಡೋಕ್ಕೆ ಹಿಟ್ಟು ರೆಡಿ. ನೋಡಿ, ನಾನು ಮುಕ್ಕಾಲು ಬಟ್ಲಷ್ಟು ಹಿಟ್ಟು ತೊಗೊಂಡಿದ್ನಲ್ಲ, ಸ್ವಲ್ಪ ನಾವು ಹಚ್ಚಕ್ಕೆ ಇಟ್ಕೊಂಡ್ಬಿಟ್ಟು ಈ ಹಿಟ್ಟು ನಾನು ಕಲಿಸ್ತೀನಿ. ಯಾಕಂದರೆ ಕರ್ಚಿಕಾಯಿಗೆ ಹಚ್ಚಕ್ಕೆ ಹಿಟ್ಟು ಬೇಕೇ ಬೇಕು. ಹಿಟ್ಟು ನೋಡಿ, ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಚಪಾತಿ ಹಿಟ್ಟು ಏನು ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು. ಇದು ಕರ್ಚಿಕಾಯಿ ಮಾಡೋಕ್ಕೆ ಗಟ್ಟಿ ಕಲಿಸ್ಕೊಂಬಿಟ್ಟು ನೀವು ಕರ್ಚಿಕಾಯಿ ಮಾಡಿ ನೋಡಿ, ನೀವು ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರ್ತಾವೆ. ಅದ್ರ ಸಕ್ಕರೆಗಿಂತ ನೀವು ಬೆಲ್ಲದ ಮಾಡೋದೇ ಬೆಸ್ಟು. ನೋಡಿ, ಈ ಥರ ನಾವು ಗಟ್ಟಿಗೆ ಕಲಿಸ್ಕೋಬೇಕು. ಇದು ಹಿಟ್ಟು ಚಪಾತಿ ಥರ ನಾವು ಮೆತ್ತಗೆ ಕಲಸಿ ಇಡಕ್ಕೆ ಹೋಗ್ಬಾರ್ದು, ಸ್ವಲ್ಪ ಗಟ್ಟಿ ಇರಬೇಕು. ಗಟ್ಟಿ ಕಲಿಸ್ಬಿಟ್ಟು 1-2 ನಿಮಿಷ ಬಿಟ್ಟು ನಾವು ಕರ್ಚಿಕಾಯಿ ಮಾಡ್ಕೋಬೋದು. ನೋಡಿ, ನಾನು ನಾಗರ ಪಂಚಮಿ ಬಂತು ಅಂಥೇಳಿ ಮೊನ್ನೆ ನಿಮಗೆ ಅಂಟು ತೋರಿಸ್ದೆ, ರವೆದು ಉಂಡೆ ತೋರಿಸ್ದೆ. ಇವಾಗ ಕರ್ಚಿಕಾಯಿ ಮಾಡ್ತಾಯಿದ್ದೀನಿ. ಇನ್ನೆಷ್ಟು ವಿಡಿಯೋದಲ್ಲಿ ನಾನು ಮೈದಾ ಹಿಟ್ಟಿಂದು ಲಡ್ಡು ಮಾಡಿ ತೋರಿಸ್ತೀನಿ. ಇವಾಗ ಹಬ್ಬಗಳು ಬಂತು, ನೀವು ಯಾವ ಥರ ತಿಂಡಿಗಳಾದರೂ ಮಾಡ್ಕೋಬೋದು. ನಾನು ಎಲ್ಲ ಥರ ತಿಂಡಿನ ನಾನು ಮಾಡಿ ಹಾಕ್ತೀನಿ. ನೋಡಿ, ಇಷ್ಟು ಚೆನ್ನಾಗಿ ಇದನ್ನು ಗಟ್ಟಿಗೆ ಕಲಿಸ್ಕೊಂಡ್ಬಿಟ್ಟು ಒಂದು 10 ನಿಮಿಷ ಏನು ಬೇಡ, 1-2 ನಿಮಿಷ ಬಿಟ್ಟು ಇವಾಗ ನಾವು ಕರ್ಚಿಕಾಯಿ ಮಾಡ್ಕೋಬೋದು. ನೋಡಿ, ಇವಾಗ ನಾವು ಇದನ್ನು ಒಂದು ಬಟ್ಲು ತೊಗೊಂಡ್ಬಿಟ್ಟು ನಾವು ಇದು ಈ ಥರ 1-2 ನಿಮಿಷ ಮುಚ್ಚಿಟ್ಟ ನಂತರ ನಾನು ನಿಮಗೆ ಕರ್ಚಿಕಾಯಿ ಮಾಡಿ ತೋರಿಸ್ತೀನಿ. ನೋಡಿ, 2 ನಿಮಿಷ ಆಗಿದೆ. ಇವಾಗ ನಾನು ಇದನ್ನು ಮತ್ತೆ ಇನ್ನೊಂದು ಸತಿ ಹಿಂಗೆ ನಾದ್ಕೊಂಡ್ಬಿಟ್ಟು ನಾನು ಸೈಡ್ಗೆ ಇಟ್ಕೊಂಡು ಇವಾಗ ಉಂಡೆಗಳು ಮಾಡಿ ಹಾಕ್ಕೊತೀವಿ. ನೋಡಿ, ಇಷ್ಟು ಉಂಡೆಗಳು ಮಾಡ್ಬೇಕು ನಾವು. ನೋಡಿ, ಇಷ್ಟು ಉಂಡೆಗಳು ಕಡಿಬೇಕು ನಾವು. ಹಾಕೊಂಡ್ಬಿಟ್ಟು ನಾವು ಚೆನ್ನಾಗಿ ಇದನ್ನು ಉಂಡೆಗಳು ಮಾಡಿ ಇಟ್ಕೊಳ್ಳೋಣ. ನೋಡಿ, ಈ ಥರದ್ದೇ ಇಷ್ಟಿಷ್ಟೇ ಉಂಡೆಗಳು ಮಾಡಿ ನಾವು ಹಿಂಗೆ ರೌಂಡಾಗಿ ಮಾಡ್ಕೊಂಬಿಟ್ಟು ಮೈದಾ ಹಿಟ್ಟಲ್ಲಿ ನಾವು ಇದನ್ನು ಎಲೆ ಲಟ್ಸೋಣ, ಬನ್ನಿ. ನೋಡಿ, ಇಷ್ಟಿಷ್ಟು ಮಾಡ್ಕೋಬೇಕು. ನೋಡಿ, ಈ ಥರ ಉಂಡೆಗಳು ಮಾಡಿದ್ದೀವಲ್ಲ ನಾವು, ಇವಾಗ ಇಷ್ಟು ಮೈದಾ ಹಿಟ್ಟು ಹಾಕೊಂಡ್ಬಿಟ್ಟು ನಾವು ಎಲೆ ಲಟ್ಸೋಣ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೀವು ಎಲೆ ಲಟ್ಟಿಸ್ಕೋಬೋದು. ನೋಡಿ, ಇದೇ ಥರ ನಾನು ಎಲ್ಲನೂ ಎಲೆ ಲಟ್ಟಿಸ್ಕೊಂಬರ್ತೀನಿ, ಬನ್ನಿ. ರೆಡಿಯಾಗಿದೆ. ನಾನು 5 ಮಾಡ್ಕೊಂಡು ಇಟ್ಕೊಂಡಿದ್ದೀನಿ.
ಇವಾಗ ನಾವು ಇದಕ್ಕೆ ಹಿಂಗೆ ಆದರೂ ತುಂಬ್ಕೋಬೋದು, ಕೈಯಲ್ಲಾದರೂ ತುಂಬೋದು. ನಾನು ಇಲ್ಲೇ ಇಟ್ಬಿಟ್ಟು ನಿಮಗೆ ತುಂಬಿ ತೋರಿಸ್ತೀನಿ. ಕೈಯಲ್ಲಿ ತುಂಬಕ್ಕೆ ಬರೋರಿದ್ದರೆ ನಾವು ಕೈಯಿಂದನೇ ನಿಮಗೆ ತುಂಬಿ ತೋರಿಸ್ತೀನಿ. ಇಲ್ಲ ಅನ್ನೋದವ್ರು ಒಂದು ತಟ್ಟೆ ತೊಗೋಬೇಕು, ತಟ್ಟೆಯಲ್ಲಾದರೂ ತುಂಬ್ಬೋದು. ಒಂದು ಬಟ್ಲು ತೊಗೊಂಡ್ಬಿಟ್ಟು ಸಕ್ಕರೆ ಹಾಕೋಬೇಕು, 1 ಸ್ಪೂನಷ್ಟು ಸಕ್ಕರೆ ಹಾಕೊಂಡ್ಬಿಟ್ಟು ನೀವು ಬಡಿಸಿದ್ರು ತೊಗೊಳ್ರಿ. ಇಲ್ಲಾಂದ್ರೆ ಹಿಂಗೆ ಕೈಯಲ್ಲೇನೋ ಸ್ವಲ್ಪ ಸಕ್ಕರೆ ನೀರು ಲಾಸ್ಟ್ಗೆ ಹೀಗೆ ಅಂಟಿಸ್ಬೇಕು. ಅಂಟಿಸಿದ್ರೆ ಕರ್ಜಿಕಾಯಿದು ಬಾಯಿ ಬಿಡಲ್ಲ. ತುಂಬ ಚೆನ್ನಾಗಿರುತ್ತೆ. ಇದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಈ ಥರದೊಂದು ಕರ್ಜಿಕಾಯಿ ನೀವು ಹಬ್ಬಗಳು ಬಂತು ಮಾಡ್ಕೊಂಡು ಆರಾಮಾಗೆ ತಿನ್ಬೋದು. ತುಂಬ ಸುಲಭ, ಇದು ಕಷ್ಟ ಏನಿಲ್ಲ. ನೋಡಿ ಈ ಥರ ನಾವು ಫೋಲ್ಡ್ ಮಾಡಿಬಿಟ್ರೆ ಮುಗೀತು. ಎಷ್ಟು ಚೆನ್ನಾಗಿ ಬರ್ತಾವಂದರೆ ಈ ಕರ್ಜಿಕಾಯಿ ಮಾತ್ರ ಸಖತ್ತಾಗಿರುತ್ತೆ. ನೀವು ಈ ಥರ ಮಾಡ್ಕೊಂಡು ಮನೇಲಿ ತಿಂಗಳಾನ್ಗಟ್ಲೆನೂ ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ನೋಡಿ ಈ ಥರ ರೆಡಿಯಾಗಿದೆ. ಇವಾಗ ನಾನು ಇದೇ ಥರ ಎಲ್ಲ ಕರ್ಜಿಕಾಯನ್ನು ಮಾಡ್ಕೊಂಬಂದು ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಸೂಪರಾಗಿದೆ. ನಿಮ್ಗೆ ಯಾವ ಥರ ಬೇಕಾದ್ರೂ ಡಿಸೈನ್ದು ಬೇಕಾದ್ರೂ ಬರ್ತಾವೆ, ಡಿಸೈನ್ ಮಾಡ್ಕೋಬೋದು. ನಮಗೆ ಪ್ಲೇನ್ ಇಷ್ಟ ಅಂತ ನಾನು ಪ್ಲೇನ್ ಮಾಡ್ತಾಯಿದ್ದೀನಿ. ಎಲ್ಲನೂ ಇದೇ ಥರ ಮಾಡ್ಕೊಂಬಂದು ನಿಮಗೆ ತೋರಿಸ್ತೀನಿ. ನೋಡಿ ರೆಡಿಯಾಗಿದೆ. ಇವಾಗ ನಾನು ಇದನ್ನು ಎಲ್ಲ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಎಣ್ಣೆ ಕಾಯ್ದಿದೆ. ಒಂದೊಂದಾಗಿ ನಾನು ಕರ್ಜಿಕಾಯಿ ಬಿಡ್ತೀನಿ. ಹಬ್ಬಗಳ್ಗಂತೂ ನೀಟಾಗಿ ಕರ್ಜಿಕಾಯಿ, ಉಂಡೆ, ಚಕ್ಲಿ ಎಲ್ಲನೂ ಮಾಡ್ಕೋಬೋದು. ನಾನು ಒಂದೊಂದಾಗಿ ಡೈಲಿ ಒಂದೊಂದಾಗಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಬಿಟ್ಬಿಟ್ಟು ನಾವು ಎಣ್ಣೆಲೆ ಒಂದೇ 1 ನಿಮಿಷ ಬಿಟ್ಟು ನಾವು ತಿರುಗಿ ಹಾಕೋಣ. ನೋಡಿ ಈ ಥರ ನಾವು ಮಾಡಿಕೊಂಡು ಕರ್ಜಿಕಾಯಿ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾವಂದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ವರ್ಷ ನಾನು ಮಾಡಿ ಹಾಕ್ತಾನೆ ಇರ್ತೀನಿ. ಸಕ್ಕರೆದು ಮಾಡಿದ್ದೆ, ಈ ಸರಿ ನಾನು ಬೆಲ್ಲದ ಮಾಡಿದ್ದೀನಿ. ಈ ಥರ ಬೆಲ್ಲ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಬೆಲ್ಲದ ಮಾಡಿಬಿಟ್ಟು ನೀವು ಬೇಕಂದರೆ ಎಳ್ಳೆಲ್ಲ ಹಾಕ್ಕೋಬೋದು. ನಾನು ಈ ಸರಿ ಎಳ್ಳು ಹಾಕಿಲ್ಲ ಇದರಲ್ಲಿ, ಯಾಕಂದ್ರೆ ನಮ್ಮ ಮನೇಲಿ ಸ್ವಲ್ಪ ಎಳ್ಳು ತಿನ್ನೋದು ಕಡಿಮೆ ಜನ, ಅದಕ್ಕಾಗಿ ನಾನು ಎಳ್ಳು ಹಾಕಿಲ್ಲ. ನೀವು ಬೇಕಂದ್ರೆ ಬಿಳಿ ಎಳ್ಳು ಹಾಕ್ಕೋಬೋದು, ಕಪ್ಪು ಎಳ್ಳು ಹಾಕ್ಕೋಬೋದು. ಹಾಕೊಂಡ್ಬಿಟ್ಟು ನೀವು ಮಾಡ್ಕೋಬೋದು. ನೋಡಿ ನೀವು ತುಂಬ ಬ್ರೌನ್ ಕಲರ್ ಕರಿಯಂಗಿದ್ರೆ ಬ್ರೌನ್ ಕಲರ್ ಕರೀರಿ. ಇಲ್ಲ ಅಂದರೆ ಬಿಳಿ ಕಲರ್ ಸ್ವಲ್ಪ ವೈಟ್ಗೆ ಇರಲಿ ಅಂದರೆ ನೀವು ವೈಟ್ಗೆ ನೀವು ಕರ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಾವಂತ, ಸೂಪರಾಗಿದೆ ಮಾತ್ರ. ಗರಿಗರಿಯಾಗಿರ್ತಾವೆ, ಅಷ್ಟು ಚೆನ್ನಾಗಾಗುತ್ತೆ. ಇದು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇವಾಗ ಇದು ರೆಡಿಯಾಗಿದೆ, ನಾನು ತೆಗಿತೀನಿ. ನೋಡಿ ಇಷ್ಟು ಕಲರ್ ಸಾಕಂತ ನಾನು ತೆಗಿತಾಯಿದ್ದೀನಿ ಪ್ಲೇಟಿಗೆ. ನಿಮ್ಗೆ ಬೇಕಾದ್ರೆ ಇನ್ನೂ ಬ್ರೌನ್ ಬೇಕಾದ್ರೆ ನೀವು ಬ್ರೌನಲ್ಲೇ ನೀವು ಕರ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದಾವಂತೆ. ಮತ್ತು ಇದೇ ಥರ ನಾನು ಎಲ್ಲನೂ ಹಾಕೊಂಬಂದು ನಿಮಗೆ ತೋರಿಸ್ತೀನಿ, ಬನ್ನಿ. ನೋಡಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಾಗಿದ್ದಾವಂತೆ ನೀವೇ ನೋಡಿ, ಸೂಪರಾಗಿರುತ್ತೆ. ಬರೀ ಒಂದು ಚಿಕ್ಕ ಬಟ್ಟಲೇ ನಾನು ಕಡಲೆ ಪಪ್ಪಲ್ಲಿ ಮಾಡಿರೋದು ಇದು. ನೀವು ಅರ್ಧ kg 1/4 kg ಮಾಡೋ 100-200 ತನಕ ಕರ್ಜಿಕಾಯಿ ನೀವು ಮಾಡ್ಕೋಬೋದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಆಗಿದೆ ಅಂತ ನಿಮಗೆ ನಾನು ಕಟ್ ಮಾಡಿ ತೋರಿಸ್ತೇನೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ, ಸೂಪರಾಗಿರುತ್ತೆ. ಈ ಥರ ಕರ್ಜಿಕಾಯಿ ನೀವು ಹಬ್ಬಗಳಿಗೆಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ಸೂಪರಾಗಿರುತ್ತೆ. ಈ ಕರ್ಜಿಕಾಯಿ ನಾನು ಕಡಲೆಪಪ್ಪು ಬೆಲ್ಲ ಹಾಕಿ ಕರ್ಜಿಕಾಯಿ ಮಾಡಿರೋದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.